आप देख रहे हैं 7 न्यूज। मैं आपके साथ मोहम्मद सलमान जुनैदी। क्या है भैया? क्या भी नहीं, झगड़े नहीं, क्या भी नहीं, क्या भी नहीं। क्या थोड़ा भाभी को क्या थोड़ा तो हॉस्पिटल लेके जाने का था। क्या हॉस्पिटल लेके जाने का को चौधरी पास ये लगाए थे नंबर 1 बजे आओ बोले थे उन्होंने। इन्हों सुबह 3:30 बजे गए, 3:30 बजे गए सोमवार दिन है। क्या गए बाद हमने मालूम ही हमें ढूंढे सुबह से ढूंढे बाद यहाँ वहाँ यहाँ भी आए थे हमें ढूंढने, लेकिन हमने वो ये मालूम है प्लेस क्या। तो हम पूरा ढूंढे अब भी हमने मालूम आवे क्या, ये मालूम है बाद आ जाएंगे देखो। ये कौन हो? हमारे भाभी नाम क्या है? अंबुजा आड़ा नाम बड़मकर। और कई बार हम दवाखाने के लिए गए। वो पेट दुख रहा था उनका। डॉक्टर क्या बोले? डॉक्टर आओ कर बोले थे, आओ आओ कर बोले थे 1 बजे आओ कर बोले बाद 1 बजे बहुत बर्दाश्त नहीं हुआ उनको। उसके बारे में ऐसा कर लेने दो आगे तो घर से कैसे नहीं मालूम तुम लोग? घर से गए सो 4 बजे हमारे भाई देखे उठ को 4 बजे देखे उन्हें, देखे बाद मालूम ही नहीं पड़ा ये कहाँ गए हमें ढूंढेंगे वहाँ गली गली में कहाँ तो गए रहेंगे घर को वॉकिंग को। सोमवार दिन गए देखो 3:30 बजे। यहाँ है बोल को तुमने कैसे मालूम? मैं आया तो यहाँ हमारे भाई ने हमारे साड़ू आपको देखे उन्होंने वॉकिंग करने आते नहीं यहाँ उन देखे कैसा मालूम तुमने? कौन तुम्हारे घर वाले से मालूम? ये हमारे भाभी। तो भाभी कैसा मालूम पड़ा तुम्हें? ये ड्रेस को ड्रेस और चप्पल है तो ड्रेस और चप्पल है वो देख कुछ पहचाने। चप्पल ले बेटा, चप्पल ले ही तो घर का है बहुसर नगर बच्चे कितने हुए? बच्चे नहीं उनके घर वाले कहाँ हैं? नहीं अभी बाहर गए थोड़ा। तुम्हें क्या लगता है ये खाली पेट दुखने की वजह से या फिर दूसरा भी? ये कुछ क्या भी नहीं। उम्र 33। क्या नाम? राजू बड़मकर। काय विचार तेवढा सांगा तर ಇಲ್ಲಿ ಬೌಡಿ ಬಿದ್ದದ ಅದಕ್ಕೆ ಏನಾಗಿತ್ತು ಸಮಸ್ಯೆ ದಿನ ನಾನು ಫೋನ್ ಹಚ್ಚಾಡ್ರಿ ಅಳ್ಕೊತ್ ಹೇಳ ಅಕ್ಕ ಬಾ ತ್ರಾಸ ಆಗತ್ತ ನನಗ ಬಾ ಹೊಟ್ಟೆ ನುಸಾಗತ್ತತಿ ನಾ ಹೊಕ್ಕಿನಿ ನಾ ಇರುದಿಲ್ಲ ಅಕ್ಕ ನಾ ಸಾಯ್ತೀನಿ ಅಂದ್ರು. ಹಂಗ ಅನ್ಬೇಡವಾ ನಾ ಬಿದ್ರಿ ದವಾಖಾನೆ ಹೋಗುನು ತೋರ್ಸುನು ಅಂತ ಹೇಳಿದಿನ್ರಿ. ಹ್ಞೂ 1 ಗಂಟೆಗೆ ಬರ್ತೀನಿ ಅಂತ ಹೇಳ್ಯಾಡ್ರಿ. ಆಕಿ ಗಂಡು ಹೇಳೀನಿ ನೋಡ್ ಹಿಂಗ್ ಮಾಡಾಕತ್ತ ಬಾ ತ್ರಾಸ ಅನ್ನಕತ್ತಾಳ ಏನ್ ಮಾಡ್ತೀರಿ ನೋಡ ನಾ ಇಲ್ರಿ ನಾ ಮುಂಜಾನೆ ಕರ್ಕೊಂಡ್ ಬರ್ತೀನಾಡ್ರಿ 1 ಗಂಟೆಗೆ ಹೋಗುಣ ಅಂತ ಅವನು ಹೇಳ್ಯಾನ್ರಿ. ರಾತ್ರಿ ಮುಕ್ಕೊಂಡಾಗ ಏನಾಗ್ಯದೋ ಏನಿಲ್ಲ ನಮಗೂ ಗೊತ್ತಿಲ್ರಿ. ಆಮೇಲೆ ಹೋಗ್ಯಾಡ್ರಿ ಅಂತ ಒಮ್ಮಲಿಗೆ 4:15 ಫೋನ್ ಹಚ್ಚಿ ಹೇಳ್ಯಾರ್ರಿ ಇಷ್ಟ ಆಗ್ಯದ ನೋಡ್ರಿ. ಸರ್ 4 ಫೋನ್ ಹಚ್ಚಿ ಹೇಳ್ಯಾರ ಅಂತ ಹೇಳ್ರಿ ಮೇಡಮ್. ಅದಕ್ಕೆ ನೀವು ಯಾಕೆ ಮಗ ಆದ್ರೂ ಸಂಜೆ ಮುಂದೆ ಹೋಗಿ ಬೇಕಾಗ್ಬೋದಾಯ್ತಲ್ಲ ಅವ್ರಿಗೆ? ನಾವ ಬೆಟ್ಟ ಆಗ್ಬೇಕಿತ್ತು. ನಾವು ಅಷ್ಟೇನ್ ತ್ರಾಸ ಇರಾಕಿಲ್ಲ. ಬರ್ತಾಳ್ ಬಿಡು ನೋಡ್ತಾಳ್ ಬಿಡು ಬರ್ತಾಳ ದವಾಖಾನಿ ತೋರ್ಸಿದ ಬರೀ ಹೊಟ್ಟೆ ನೋವು ಅಂತಾಳ್ ಬಿಡು ತೋರ್ಸಿದ್ರ ದವಾಖಾನಿಗೆ ಕರ್ಕೊಂಡ್ ಬಂದ ಅಂತೇಳಿ ನಾ ಹಿಂಗ್ ಸುಮ್ಮಾಗಿನ್ರಿ. ಈ ತರ ಮಾಡ್ಕೊತ ಅಂತ ನಮಗ್ರಿ ಏನ್ ಗೊತ್ತ್ರಿ. ಮನ್ಯಾಗ ಏನ್ ಕೇಳ್ಕೊಳತ್ತಂದ್ರೆ ಅತ್ತಿ ಒಂದು ಮನ್ಯಾಗ ಈಗಿಂದ ಮೊದಲ ಸ್ವಲ್ಪ ಜಗಳ ಇತ್ತರಿ ಅವ್ರದ್ದು. ನಾವ ಮಾಡಿಸಿದ್ವಿ ಅದನ್ನ. ನಮ್ ಕಡೆನ ಬರ್ತಿದ್ರು ನೋಡಪ್ಪ ನಿನಗ ಅಷ್ಟ್ ತ್ರಾಸ ಇತ್ತಂದ್ರ ಹೋಗಿ ಅಕ್ಕಿನ ಅವ್ರ ತವ್ರ ಮನ್ಯಾಗ ಬಿಟ್ ಬಾ, ಇಲ್ಲ ಅಂದ್ರ ನೀನಾರ ಹೋಗವಾ, ತ್ರಾಸ ಇತ್ತಂದ್ರ ಗಂಡ ಮನೆ ತ್ರಾಸ ಇತ್ತಂದ್ರ ಬಿಟ್ಟು ಹೋಗ್ಬಿಡು, ಸುಳ್ಳ ಇದು ದಿನ ಒಂದ್ಕು ಕಿರಿಕಿರಿ ಚಲೋ ಅಲ್ಲ ಅಂತ ಹೇಳಿದಿವ್ರಿ ನಾವ್. ಹೇಳಾನ ಇಲ್ಲ ನಾ ಮತ್ ಹೋಗುದು ಮತ್ ಈಗ ಹಿಂದಿನ ದಿನ 7 ತಿಂಗಳು ಹೋಗಿದ್ಲಲ್ಲ 7 ತಿಂಗಳು ಹೋಗಿದ್ದಳ್ರಿ ಮತ್ ಬಂದ್ಲು. ಈ ಕಡೆ ಗಂಡನು ಬಿಟ್ಟು ಕೊಡ್ತಿದ್ದಿಲ್ಲ, ಈ ಕಡೆ ತವ್ರ ಮನಿಗೂ ಹೊಕ್ಕಿದ್ದಿಲ್ಲ. ಮಕ್ಳಾಗಿದ್ದಿಲ್ರಿ ಈಕಿಗೆ ಮಕ್ಳಾಗಿದ್ದಿಲ್ಲ, ಒಟ್ಟ ಮಾತಾಡ್ತಿದ್ದಿಲ್ಲ ಅತ್ತ ಅದನ್ನು ಹೇಳ್ತಿದ್ದಳ್ರಿ. ಮನ್ಯಾಗ ಯಾರು ಮಾತಾಡಂಗಿಲ್ಲ ಅಕ್ಕ ನನ್ ಜೊತೆ ನಾ ಒಬ್ಬೇಕೆ ಇರ್ತೀನಿ, ಯಾರು ಮಾತಾಡ್ತಿದ್ದಿಲ್ಲ ನಾ ಒಬ್ಬೇಕೆ ಇರ್ತೀನಿ ಅಂತಿದ್ದಳ್ರಿ. ಮದುವೆ ಆಗಿ 8 ವರ್ಷ ಆಗಿತ್ರಿ? ಮದ್ವೆ ಆಗಿ 18 ವರ್ಷ ಆಯ್ತ್ರಿ. ಮತ್ತೆ ಹಣದ ಏನ್ ಕಿರ್ಕೊಳತ್ತೆ? ಹಣದ್ದೇನ್ ಕಿರಿಕಿರಿ ಇಲ್ರಿ, ಬಟ್ ಆಕಿಗೇನು ಮಾನಸಿಕ ಇದ ಆಗ್ಬಿಟ್ಟಿತ್ರಿ. ನೋಡಲ್ಲ, ನನಗೆ ಯಾರು ಮಾತಾಡ್ಸಂಗಿಲ್ಲ, ನನಗೆ ಯಾರು ಇದು ಮಾಡಂಗಿಲ್ಲ, ನಾ ಒಬ್ಬೇಕೆ ಇರ್ತೀನಿ ಮನ್ಯಾಗ ಹಿಂಗ. ಮತ್ತೆ ಅವ್ರ ಮನೆಯವ್ರ ಕೆಲಸ ಏನ್ ಮಾಡ್ತೀರಿ? ಅವ್ರ ಟೈಲರಿಂಗ್ ಮಾಡ್ತಿದ್ರಿ. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ನೀವೇನಾಗ್ಬೇಕು? ನಾ ಅಕ್ಕ ಆಗ್ಬೇಕ್ರಿ, ದೊಡ್ಡಮ್ಮನ ಮಗಳು. ಅಳ್ಕೊತ್ ಹೇಳ ಅಕ್ಕ ಬಾ ತ್ರಾಸ ಆಗತ್ತ ನನಗ ಬಾ ಹೊಟ್ಟೆ ನುಸಾಗತ್ತತಿ ನಾ ಹೊಕ್ಕಿನಿ ನಾ ಇರುದಿಲ್ಲ ಅಕ್ಕ ನಾ ಸಾಯ್ತೀನಿ ಅಂದ್ಲು. ಹಂಗ ಅನ್ಬೇಡವಾ ನಾ ಬಿದ್ರಿ ದವಾಖಾನೆ ಹೋಗುನು ತೋರ್ಸುನು ಅಂತ ಹೇಳಿದಿನ್ರಿ.
ಹ್ಞೂ ಒಂದ್ ಗಂಟೆಗೆ ಬರ್ತೀನಿ ಅಂತ ಹೇಳ್ಯಾಳ್ರಿ. ಆಕಿ ಗಂಡು ವೇಳೆ ನೀ ನೋಡ್ ಹಿಂಗ್ ಮಾಡಾಕತ್ತ ಬಾ ತ್ರಾಸ ಅನ್ನಕತ್ತಾಳ ಏನ್ ಮಾಡ್ತೀರಿ ನೋಡ ನನ್ನ ಇಲ್ರಿ ನಾ ಮುಂಜಾನೆ ಕರ್ಕೊಂಡ್ ಬರ್ತೀನಾಳ್ರಿ 1 ಗಂಟೆಗ್ ಹೋಗೋಣ ಅಂತ ಅವನು ಹೇಳ್ಯಾನ್ರಿ. ರಾತ್ರಿ ಮುಕ್ಕೊಂಡಾಗ ಏನಾಗ್ಯದೋ ಏನಿಲ್ಲ ನಮಗೂ ಗೊತ್ತಿಲ್ರಿ. ಆಮೇಲೆ ಹೋಗ್ಯಾಳ್ರಿ ಅಂತ ಒಮ್ಮಲಿಗೆ 4:15 ಫೋನ್ ಹಚ್ಚಿ ಹೇಳ್ಯಾರ್ರಿ ಇಷ್ಟ ಆಗ್ಯದ ನೋಡ್ರಿ. ಸರ್ 4:15 ಫೋನ್ ಹಚ್ಚಿ ಅಂತ ಹೇಳ್ರಿ ಮೇಡಮ್. ಹಾ ಅದಕ್ಕೆ ನೀವು ಯಾಕೆ ಮಗ ನಾಲ್ಕು ಸಂಜೆ ಮುಂದೆ ಹೋಗಿ ಭೇಟಿ ಆಗ್ಬೋದಾಗಿತ್ತಲ್ಲ ಅವ್ರಿಗೆ. ನಾವ ಬೆಟ್ ಆಗ್ಬೇಕಿತ್ತು. ನಾವು ಅಷ್ಟೇನ್ ತ್ರಾಸ ಇರಾಕಿಲ್ಲ. ಬರ್ತಾಳ್ ಬಿಡು ನೋಡ್ತಾಳ್ ಬಿಡು ಬರ್ತಾಳ ದವಾಖಾನಿ ತೋರ್ಸಿದ್ರ ಬರೀ ಹೊಟ್ಟೆ ನೋವು ಅಂತಾಳ್ ಬಿಡು ತೋರ್ಸಿದ್ರ ಆ ದವಾಖಾನಿಗೆ ಕರ್ಕೊಂಡ್ ಬಂದ ಅಂತೇಳಿ ನಾ ಹಿಂಗ್ ಸುಮ್ಮಾಗಿನ್ರಿ. ಈ ತರ ಮಾಡ್ಕೊತ ಅಂತ ನಮಗ್ರ ಏನ್ ಗೊತ್ತ್ರಿ. ಮನೆಗೆ ಏನ್ ಕೇಳ್ಕೊಳತ್ತೆ ಅಂದ್ರೆ ಅತ್ತಿ ಮಾವಂದು ಮನ್ಯಾಗ ಈಗಿಂದ ಮೊದಲ ಸ್ವಲ್ಪ ಜಗಳ ಇತ್ತರಿ ಅವ್ರದ್ದು. ನಾವ ಮಾಡಿಸಿದ್ವಿ ಅದನ್ನ. ನಮ್ ಕಡೆನ ಬರ್ತಿದ್ರು ನೋಡಪ್ಪ ನಿನಗ ಅಷ್ಟ್ ತ್ರಾಸ ಇತ್ತಂದ್ರ ಹೋಗಿ ಅಕ್ಕಿನ ಅವ್ರ ತವ್ರ ಮನ್ಯಾಗ ಬಿಟ್ ಬಾ, ಇಲ್ಲ ಅಂದ್ರ ನೀನಾರ ಹೋಗ್ವಾ, ತ್ರಾಸ ಇತ್ತಂದ್ರ ಗಂಡ ಮನ್ಯಾಗ ತ್ರಾಸ ಇತ್ತಂದ್ರ ಬಿಟ್ಟು ಹೋಗ್ಬಿಡು, ಸುಳ್ಳ ಇದು ದಿನ ಒಂದ್ಕು ಕಿರಿಕಿರಿ ಚಲೋ ಅಲ್ಲ ಅಂತ ಹೇಳಿದಿವ್ರಿ ನಾವ್. ಹೇಳಾನ ಇಲ್ಲ ನಾ ಮತ್ ಹೋಗುದು ಮತ್ ಈಗ ಹಿಂದಿನ ದಿನ 7 ತಿಂಗಳು ಹೋಗಿದ್ಲಲ್ಲ 7 ತಿಂಗಳು ಹೋಗಿದ್ದಳ್ರಿ. ಮತ್ ಬಂದ್ಲು. ಈ ಕಡೆ ಗಂಡನು ಬಿಟ್ಟು ಕೊಡ್ತಿದ್ದಿಲ್ಲ, ಈ ಕಡೆ ತವ್ರ ಮನಿಗೂ ಹೊಕ್ಕಿದ್ದಿಲ್ಲ. ಮಕ್ಳು ಆಗಿತ್ತಿಲ್ಲ ಮಕ್ಳ ಆಗಿದ್ದಿಲ್ರಿ ಈಕಿಗೆ. ಮಕ್ಳ ಹಾಕಿದ್ದಿಲ್ಲ ಒಟ್ಟ ಮಾತಾಡ್ತಿದ್ದಿಲ್ಲ ಅತ್ತ ಅದನ್ನು ಹೇಳ್ತಿದ್ದಳ್ರಿ. ಮನ್ಯಾಗ ಯಾರು ಮಾತಾಡಂಗಿಲ್ಲ ಅಕ್ಕ ನನ್ ಜೊತೆ ನಾ ಒಬ್ಬಾಕೆ ಇರ್ತೀನಿ, ಯಾರು ಮಾತಾಡ್ತಿದ್ದಿಲ್ಲ ನಾ ಒಬ್ಬಾಕೆ ಇರ್ತೀನಿ ಅಂತಿದ್ದಳ್ರಿ. ಮದುವೆ ಆಗಿ 8 ವರ್ಷ ಆಗಿತ್ರಿ. ಮದ್ವೆ ಆಗಿ 18 ವರ್ಷ ಐತ್ರಿ. ಮತ್ತೆ ಹಣದ ಏನ್ ಕಿರ್ಕೊಳತ್ತೇನ್ರಿ? ಹಣದ್ದೇನ್ ಕಿರಿಕಿರಿ ಇಲ್ರಿ. ಬಟ್ ಆಕಿಗೇನು ಮಾನಸಿಕ ಇದ ಆಗ್ಬಿಟ್ಟಿತ್ರಿ. ಮನ್ಯಾಗ ನೋಡಲ್ಲ, ನನಗ್ ಯಾರು ಮಾತಾಡ್ಸಂಗಿಲ್ಲ, ನನಗ್ ಯಾರು ಇದು ಮಾಡಂಗಿಲ್ಲ, ನಾ ಒಬ್ಬಾಕೆ ಇರ್ತೀನಿ ಮನ್ಯಾಗ ಹಿಂಗ. ಮತ್ತೆ ಅವ್ರ ಮನೆಯವ್ರ ಕೆಲಸ ಏನ್ ಮಾಡ್ತೀರಿ? ಅವ್ರ ಟೈಲರಿಂಗ್ ಮಾಡ್ತಿದ್ರಿ. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ನೀವೇನಾಗ್ಬೇಕು? ನಾ ಅಕ್ಕ ಆಗ್ಬೇಕ್ರಿ, ದೊಡ್ಡಮ್ಮನ್ ಮಗಳು. ತಂದೆ ತಾಯಿಗೆ ಮಾಡ್ಬೇಕ್ರಿ ಅದು. ಅವ್ ಗಂಡಾರಿ ಈಗ ತಂದೆ ತಾಯಿ ಇಲ್ಲ. ಅವರು ಗಂಡ ತಮ್ಮಗ ಅಣ್ಣ ನಮ್ಮ ಅಕ್ಕ ಸ್ವಲ್ಪ ನಮ್ಮ ಅಕ್ಕಾರಿ ಅವ್ರು ಅವ್ರಿಗೆ ಸ್ವಲ್ಪ ಹೊಟ್ಟೆ ನೋವಾಗಿ ತ್ರಾಸ ಆಗಿತ್ರಿ. ಅಷ್ಟೊಂದ್ ಬಾಳ ಸಿವಿಯರ್ ಏನ್ ಬಾಳ ಇದ್ದಿಲ್ರಿ, ಕಡಿಮೆನೆ ಇತ್ತು. ಆ ತ್ರಾಸ ಆಗಿದ್ದಕ್ಕ ನಮಗ ಅವತ್ ನೈಟ್ ಫೋನ್ ಹಚ್ಚಿದ್ಲರಿ. ಹಚ್ಚಿದ್ರೆ ಹಿಂಗ ಆಗ್ತೈತಿ ನನಗ್ ತ್ರಾಸ ಆಗತ್ತಂದ್ರ ಇಲ್ಲ ಬಿಡು ತಗೊಂಡ್ ಹೋಗಿ ಆಸ್ಪತ್ರೆಗೆ ತೋರಿಸ್ಕೋ ಕಡಿಮೆ ಆಗತ್ತಂತ ಹೇಳಿದ್ವಿ ನಾವ್. ಅಷ್ಟೇ ರೀ ನಾವ್ ಮಾತಾಡಿದ್ದಕ್ಕಿ ಜೊತೆ. ಮತ್ತೆ ಅವ್ರ ಮನೇಲಿ ಮತ್ ರಾತ್ರಿ ಅವ್ರ ಗಂಡ ಏನ್ ಮಾತಾಡನೋ ಅಕ್ಕಿ ಏನ್ ಮಾತಾಡೋ ನಮಗ್ ಗೊತ್ತಿಲ್ಲ. ಮತ್ತೆ ಬೆಳಗ್ಗೆನೆ ಫೋನ್ ಹಚ್ಚಾರ್ರಿ ಅವ್ರು 4:15ಗೆ ಅವ್ರ ನಮ್ಮ ಮಾಮ ಫೋನ್ ಹಚ್ಚಾನ್ರಿ ನಮ್ಮ ಅಕ್ಕನ ಗಂಡ. ಹಚ್ಚಿ ಇಲ್ಲ ನಿಮ್ಮ ಅಕ್ಕ ಎಲ್ಲರೂ ಹೋಗ್ಯಾಳ, ಎದ್ದು ಹೋಗ್ಬಿಟ್ಟಾಳ, ತಾಳಿ ಚೈನು ಕಿವ್ಯಾನು ಎಲ್ಲಾ ಇಲ್ಲೇ ಇಟ್ಟು ಫೋನು ಆಧಾರ್ ಕಾರ್ಡು ಏನೂ ಇದಿಲ್ಲ ಇಲ್ಲೇ ಇಟ್ಟು ಹೋಗ್ಯಾಳ, ನಾನು ಎಲ್ಲಾ ಕಡೆ ಹುಡ್ಕಿನಿ ಸಿಕ್ಕಿಲ್ಲ ಅಂದ್ರಿ. ನಾನು ಅದೇ ರೀ ನಮ್ ತಮ್ಮಾರ್ಗ್ ಹೇಳ್ಯಾಳ್ರಿ ಆ ಮಾತು. ಕೆರಿ ಬಾವಿ ನೋಡು ಬಾವ್ಯಾಗ ಬೀಳ್ತೀನಿ ಅಂತ ಅಂದಾಳ್ರಿ ಆಕಿ. ಅವ್ರ ಮುಂದನು ಹೇಳ್ಯಾಳ್ರಿ, ಮಾತಾಡ್ಯಾಳ್ರಿ ಆಕಿ ಆ ಮಾತು. ನಾವು ಆಂಧ್ರದಲ್ಲಿ ಇರ್ತೀನ್ರಿ ನಾನು. ಶನಿವಾರ ದಿನ ನಮ್ಮ ಊರಿಗೆ ಬಂದಾರ, ನಾವು ತೋರಿಸ್ತೀವಿ ಅಂತ ಹೇಳಿವಿ. ತೋರಿಸ್ತೀವಿ ಅಂತಂದಾಗ ಇಲ್ಲ ನಮ್ಮ ಅಮ್ಮ ಫೋನ್ ಮಾಡಿ ಏನ್ ಮಾಡ್ಯಾನ ನಾ ತೋರಿಸ್ತೀನಿ ಅಂತ ಹೊಳ್ಳಿ ವಾಪಸ್ ಸಾಯಂಕಾಲ ಐತಾರ ದಿನ ಐತಾರ ನೈಟ್ 3 ಗಂಟೆಗೆ ಇಲ್ಲ ಅಂತ ಇವ್ರು ಫೋನ್ ಮಾಡ್ಯಾರ ನನಗೆ. ಹಾ ನಿಮ್ಗೆ ಗೊತ್ತಾಯ್ತ್ರಿ ಈಗ ಇದಾಗಿತ್ತು? ಇದು ನಮ್ಮ ಮಾವರಿಲ್ಲೇ ಎಲ್ಲಾ ಕಡೆ ನಾವು ಸರ್ಚ್ ಮಾಡಿದ್ವಿ. ಮಾಡಕತ್ತೀವ್ರಿ ನಾವು 3 ದಿನ ಆಯ್ತ್ರಿ ಹುಡ್ಕಾಕ. ನಿನ್ನಿನ್ನೂ ಬಂದಿವ್ರಿ ಈ ಪ್ಲೇಸಿಗೆ ನಾವು ನಿನ್ನೆ ನೋಡಿವಿ. ಬಟ್ ಇಲ್ಲಿ ಒಳಗಡೆ ಬಂದಿಲ್ಲ, ಇಲ್ಲಿ ಬಂದಿಲ್ರಿ. ಇದು ಕಿಲಿ ಹಾಕಿತ್ತದ ಆ ಸೈಡ್ ಅಷ್ಟೇ ನೋಡ್ಕೊಂಡು ಹೋಗಿವ್ರಿ. ನಿನ್ನೆನು ಬಂದ್ ಸರ್ಚ್ ಮಾಡಿವ್ರಿ ಇದೆಲ್ಲಾ. ಮತ್ತ ಅಲ್ಲಿ ಬುಟ್ನಾಳ ಕೆರಿ ಐತಲ್ರಿ ಅಲ್ಲಿ ಹೋಗಿವ್ರಿ ನಾವ್. ಎಲ್ಲಾ ಕಡೆ ಸರ್ಚ್ ಮಾಡಿವ್ರಿ. ಇದು ಮಿಸ್ಸಿಂಗ್ ಕಂಪ್ಲೇಂಟ್ ಕಂಪ್ಲೇಂಟ್ ಹಾಕಿವ್ರಿ. FIR ದೊಳಗೂನು ಸ್ವಲ್ಪ ಮಿಸ್ಟೇಕ್ ಅದಾವ್ರಿ. ಆಕಿ ಡ್ರೆಸ್ ಹಾಕೊಂಡ್ ಹೋಗ್ಯಾಳು, ನೈಟಿ ಹಾಕೊಂಡ್ ಹೋಗ್ಯಾಳು, ಆಕಿ ಗಂಡಗೆ ಗೊತ್ತಿಲ್ಲ ಅಂತ ಅಲ್ಲಿ ಬರ್ಸಿದ್ದಂತರ ಮಾಡ್ಯಾರ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್. ಈಗ ಆಗೈತ್ರಿ ಮೇಡಮ್, ಅವ್ರು ಗಂಡನ ಮನೆಯದವ್ರು ಏನ್ರಿ ಕೈ ವಾಡ ಐತಂತ ಹೌದ್ರಿ. ನಾವ್ ಈಗಾದ್ರೂ ಹೇಳ್ತೀವಿ ಅವ್ರಿಬ್ರು ಎನ್ಕ್ವೈರಿ ಮಾಡ್ಬೇಕ್ರಿ ಅದನ್ನ. ಯಾರಿಬ್ರಿಗೆ? ಅವ್ರ ತಂದೆ ತಾಯಿಗೆ ಮಾಡ್ಬೇಕ್ರಿ ಅದನ್ನ. ಗಂಡಾರಿ ಈಗ ಅವರು ಗಂಡ ತಮ್ಮಗ ಅಣ್ಣ ರೀಸನ್ ಮತ್ತೆ ಏನು ಇಲ್ಲ ಅಂತಾರ. ಈಗ ನೋಡ್ರಿ ನಮ್ಮ ಅಕ್ಕ ನಮ್ ಗಂಡ ಇರ್ತಾರ್ರಿ ಮನ್ಯಾಗ. ತ್ರಾಸ ಐತಂತಂದ ಮೇಲೆ ತೋರ್ಸ್ಕೋಬೇಕು. ಹೌದ್ರಿ
ಆಗ್ಲಿಕ್ಕಂದ್ರ ಕಳಿಸಿ ಕೊಟ್ಬಿಡ್ಬೇಕು ನಮ್ಗ. ತೋರಿಸ್ತೀನಿ ಅಂತ ಕರ್ಸ್ಕೊಂಡು ಮತ್ತ ರಾತ್ರಿ ಇಲ್ಲಿ ಮಕ್ಕೊಂಡಾಳ ಇಲ್ಲಿ ಕುಡ್ಕೊಂಡ್ ಕುಂತಿ ನಾನು 3 ಗಂಟೆಗೆ ಎದ್ದೋಗೇನಂತ ನಮ್ಮ ಮುಂದ್ ಹೇಳಿದ್ರ ಡ್ರಿಂಕ್ಸ್ ಮಾಡಿ ಮಲ್ಕೊಂಡ್ಬಿಟ್ಟಿನಿ ನಾನು ಅಂತನ್ರಿ. ಮತ್ತ ಆಕಿ ಹೋಗಿದ್ದು ಆಕಿ ಅವಾಗ ಹೇಳ್ತಾನೆ ಹತ್ಕೋ ಅಂತ ನಮ್ ಜೊತೆ ಎಲ್ಲಾ ಮಾತಾಡ್ರಿ, ನಾನ್ ಇರೋದಿಲ್ಲ ಅಂತ ಹಿಂಗೆಲ್ಲಾ ಹೇಳಾಡ್ರಿ. ಅಷ್ಟೆಲ್ಲಾ ಹೌದು ಹಿಂಗೆಲ್ಲಾ ಹೇಳಾಕತ್ತಾಳಲ್ಲ, ಈಕಿ ಸಿವಿಯರ್ ನೋವು ಐತಿ, ನಾನ್ ಈಕಿನ ಒಂದ್ ಕಡೆ ಒಂದ್ ಕಣ್ ಇಟ್ಟಿರ್ಬೇಕಂತ ಗೊತ್ತಿಲ್ಲೇನ್ರಿ ಗಂಡ ಅದವನಿಗೆ ಬಾಜುನೇ ಇರ್ತಾನೆ ಹೇಳ್ರಿ. ಅವ್ರದ್ದು ನಡೆದ ಈಗ ಒಂದು 18-20 ವರ್ಷದಿಂದ ಚಲನ ಐತ್ರಿ. ಅದು ಬರೋದು ಹೋಗೋದು ಎಲ್ಲಾ ಮಾಡ್ಯಾರ. ಒಂದ್ಸಲ ನಾನು ಇಲ್ಲೇ ಕೆಲಸ ಮಾಡೀನಿ ಗಾಂಧಿ MR ಚೌಕನಾಗ. ನಾನು ಅಲ್ಲಿ MRದಾಗ ಹೋಟೆಲ್ನಾಗ ಕೆಲಸ ಮಾಡ್ತಿದ್ದೆ. ಒಂದು 20 ಶಂಕರ್ ಸರ್ ಅದಾರಲ್ಲ, ಒಂದ್ಸಲ ಅವ್ರ ಬಗೆಹರಿಸಿ 6 ತಿಂಗಳು ಊರಾಗ ನಾನ ಕರೆಸಿ ನಾನ ಕೊಡ್ಸಿ. ಅವಾಗ ಎಲ್ಲಾ ಪೈಪ್ ತೊಗೊಂಡ್ಬಿಡದಾನ ಎಲ್ಲಾ ಮಾಡ್ಯಾರ, ಕುಟ್ಗಿಚ್ಕೊಂಡ್ ಎಲ್ಲಾ ಮಾಡ್ಯಾರ. ಅಷ್ಟಾದ್ರೂ ಆಕಿ ಇಲ್ಲೇ ಅದಾಳ. ಎಂದೂ ಒಂದ್ ದಿನ ಮನೆ ಬಿಟ್ಟು ಹೋಗ್ಲಾರ್ದಾಕಿ 3 ಗಂಟೆಗೆ ಹೆಂಗ್ ಹೋದಕ್ಕೆ ಹರಾಜ್ಮೆಂಟ್ ಮಾಡ್ಯಾರ. ಅವ್ರಕಿ ಮಾನಸಿಕ ಕಿರುಕುಳ ಕೊಟ್ಟಲ್ಲೇ ಹೋಗ್ಯಾಳಕಿ. ಕುತ್ಗಿಚ್ಕ್ಯಾನ ಅಂತಾನು ಹೇಳಿದ್ರಿ 2 ಸಾರಿ ನಮಗೆ. ಇವ್ರದ್ದು ದೀಪಾ ಅಂತ ಹೇಳ್ರಿ, ನಮ್ಮ ಹೆಸರು ಪ್ರವೀಣ್ ಅಂತ ಹೇಳಿ. ನಮ್ಮ ಆರೋಪ ಅವ್ರ ಮ್ಯಾಗ ಮಾಡ್ತೀವಿ ನಾವು. ಅವ್ ಮಾವನ್ ಮ್ಯಾಗ ಅವ್ರ ಮ್ಯಾಗ. ಈಗ